ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನಿವತ್ತು ಬಿಳಿ ಹೋಳಿಗೆ ಮತ್ತೆ ವೆಜ್ ಕೂರ್ಮನ ಆರ್ಡರ್ ತಗೊಂಡಿದ್ದೆ. ಬಿಳಿ ಹೋಳಿಗೆ ನನಗೆ ಒಂದು 15 ಬಿಳಿ ಹೋಳಿಗೆ ಆರ್ಡರ್ ಬಂದಿತ್ತು. ಹಾಗೆ ವೆಜ್ ಕೂರ್ಮ ಕೂಡ ಆರ್ಡರ್ ಬಂದಿತ್ತು, ಒಂದು kg ಆಗೋಷ್ಟು. ಹಾಗೆ ಬೇರೆ ಕಸ್ಟಮರ್ ಕೂಡ, ಅಂದ್ರೆ ಡೈಲಿ ಕಸ್ಟಮರ್ ಕೂಡ ನನಗೆ ಆರ್ಡರ್ ಮಾಡಿದ್ರು. ಅದ್ರ ಜೊತೆಗೆ ಅಂದ್ರೆ ಒಂದು 10 ಬಿಳಿ ಹೋಳಿಗೆ ಮತ್ತೆ ಜೊತೆಗೆ ಕೂರ್ಮ ಕೂಡ ಅವ್ರಿಗೂ ಕೂಡ ಕೊಟ್ಟೆ. ಏನಿಲ್ಲ ಅಂದ್ರೆ ಒಂದು 30 ಬಿಳಿ ಹೋಳಿಗೆ ಮಾಡಿದೆ. ಹಾಗೆ ಕೂರ್ಮ ಕೂಡ ಮಾಡಿದೆ, ವೆಜ್ ಕೂರ್ಮ. ಈ ಬಿಳಿ ಹೋಳಿಗೆ ರೆಸಿಪಿ ಬೇಕು ಅಂದ್ರೆ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡಿ, ಸಿಗತ್ತೆ. ಹಾಗೆ ನೋಡಿ, ನನಗೆ ತುಂಬಾ ಜನ ಆರ್ಡರ್ ಮಾಡಿ ತಗೊಂತಾ ಇದ್ದೀರಾ, ತುಂಬಾನೇ ಖುಷಿ ಆಗ್ತಿದೆ. ಚಟ್ನಿ ಪುಡಿ ಕೂಡ ಅವೈಲೇಬಲ್ ಇರುತ್ತೆ, ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಕೂಡ ಆರ್ಡರ್ ಮಾಡಿ ತಗೋಬಹುದು. ಅಂದ್ರೆ ನಾನು ಪ್ರೀ ಆರ್ಡರ್ ತಗೊಂಡು ಮಾಡೋದು, ಯಾಕಂದ್ರೆ ಫ್ರೆಶ್ ಆಗಿ ಕೊಡ್ಬೇಕಲ್ವಾ. ಆದಷ್ಟು ಫ್ರೆಶ್ ಆಗಿ ಕೊಟ್ರೆ ಬೆಟರ್. ಅಂಡ್ ಮಾಡಿಟ್ಕೊಂಡ್ರೆ ಸಪೋಸ್ ಸೇಲ್ ಆದ್ರೆ ಓಕೆ, ಇಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ, ಆಮೇಲೆ ಹಾಳಾಗಿ ಹೋಗುತ್ತಲ್ವಾ. ಅದಕ್ಕೆ ನಾನು ಆದಷ್ಟು ಮಾಡಿಟ್ಕೊಳ್ಳಲ್ಲ, ಆರ್ಡರ್ ತಗೊಂಡು ಮಾಡಿ ಕೊಡ್ತಾ ಇರ್ತೀನಿ. ನಿಮಗೆ ಚಟ್ನಿ ಪುಡಿಗಳು ಯಾವ್ದಾದ್ರು ಬೇಕಿದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ, ಮಿಸ್ ಮಾಡ್ದೇನೆ ಚೆಕ್ ಮಾಡಿ. ಹಾಗೆ ತುಂಬಾ ಜನ ಡೆಲಿವರಿ ಬಗ್ಗೆ ಕೇಳ್ತಾ ಇದ್ದೀರಾ. ಪ್ಲೀಸ್ ನಾನು ಈಗಲೂ ಹೇಳ್ತಾ ಇದ್ದೀನಿ, ಡೆಲಿವರಿ ನಾನು ತುಂಬಾ ದೂರ ಮಾಡಕ್ ಆಗ್ತಿಲ್ಲ. ಸೊ ಅದಕ್ಕೇನೆ ನಾನು ಸದ್ಯದಲ್ಲೇ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿಗೆ ಆ್ಯಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಅದು ಕೂಡ ಒಂದು 15 ಡೇಸ್ ಅಲ್ಲಿ ಆಗೋಗುತ್ತೆ. ಸೊ ಆಗ ಕೂಡ ನೀವು ಝೊಮ್ಯಾಟೊ ಸ್ವಿಗ್ಗಿಲಿ ಆರ್ಡರ್ ಮಾಡ್ಕೊಂಡು ತಗೋಬಹುದು. ಬಟ್ ನಾನೀಗ ಸದ್ಯಕ್ಕೆ ರ್ಯಾಪಿಡ್ ಅಥವಾ ಪೋರ್ಟರ್ ಅಲ್ಲಿ ನಾನು ನಿಮ್ಗೆ ಡೆಲಿವರಿ ಮಾಡ್ಬೋದು. ಸೊ ನಿಮ್ಗೇನಾದ್ರೂ ಆ ಥರ ಬೇಕು ಅಂದ್ರೆ ಪೋರ್ಟರ್ ಅಥವಾ ರ್ಯಾಪಿಡ್ ಅಲ್ಲಿ ನೀವು ಬುಕ್ ಮಾಡಿ ತಗೋಬಹುದು. ಅಥವಾ ನಾನೇ ಬುಕ್ ಮಾಡಬೇಕು ಅಂದ್ರೆ ಸೇಮ್ ನಾನು ರ್ಯಾಪಿಡ್ ಅಲ್ಲೇ ಬುಕ್ ಮಾಡ್ಬೇಕಾಗತ್ತೆ. ಪೋರ್ಟರ್ ಆಗ್ಲಿ ಅಥವಾ ರ್ಯಾಪಿಡ್ ಆಗ್ಲಿ ನೀವು ಅದ್ರದ್ದು ಪೇ ಮಾಡ್ಬೇಕಾಗತ್ತೆ. ನೋಡಿ, ಈ ಬಿಳಿ ಹೋಳಿಗೆನ ನಾನು ಚಿರೋಟಿ ರವೆ ಮತ್ತೆ ಗೋಧಿ ಹಿಟ್ಟಿಂದ ಮಾಡಿರುವಂತದ್ದು. ಹಾಗೆ ಅಕ್ಕಿ ಹಿಟ್ಟಿನ ಉಂಡೆ ಕೂಡ ಮಾಡ್ಕೊಂಡಿದ್ದೆ. ಇದು ಯೂಶುವಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂಡಿದೀನಿ. ಏನಂದ್ರೆ ರವೆ ಮತ್ತೆ ಗೋಧಿ ಹಿಟ್ಟನ್ನ ಸಮ ಪ್ರಮಾಣದಲ್ಲಿ ತಗೊಂಡು ಅದನ್ನ ಈ ಹೋಳಿಗೆಗೆ ಹೇಗೆ ಕಣ್ಕ ಮಾಡ್ಕೋತೀವಿ ಆ ತರ ಕಲ್ಸಿಟ್ಕೊಂಡಿದ್ದೆ. ಅದು ಚೆನ್ನಾಗಿ ನೆಂದ ಮೇಲೆ ಆಗ ಅಕ್ಕಿ ಹಿಟ್ಟಿಂದು ಮುದ್ದೆ ತರ ಮಾಡ್ಕೊಂಡು, ಅಂದ್ರೆ ಬಿಸಿನೀರಿಗೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ಅದನ್ನ ಹಿಟ್ಟುಗೂಡಿಸ್ಕೋಬೇಕು ಮುದ್ದೆ ತರ. ಆಗ ಅದನ್ನ ಚೆನ್ನಾಗಿ ನಾದಿ ಉಂಡೆ ತರ ಮಾಡ್ಕೊಂಡು ಅವಾಗ ಹಿಟ್ಟಿಗೆ ಅದನ್ನ ತುಂಬಿ ಮಾಡುವಂಥದ್ದು. ಈ ಒಬ್ಬಟ್ಟು ಹೇಗ್ ಮಾಡ್ತೀವೋ ಅದೇ ತರನೇ ಬಿಳಿ ಹೋಳಿಗೆ. ಇದು ತುಂಬಾನೇ ಟೇಸ್ಟ್ ಆಗಿರುತ್ತೆ. ಈ ಹೋಳಿಗೆ ಮನೆಯಲ್ಲೆಲ್ಲ ಸಿಗುತ್ತಲ್ಲ ಆ ತರ ಬಿಳಿ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಒಂದು ಒಳ್ಳೆ ವೆಜ್ ಕೂರ್ಮ ಮಾಡಿದ್ರು ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಈ ತರ ಹೋಳಿಗೆ ತರನೇ ಮಾಡ್ತಾ ಇದೀನಿ ನೋಡಿ. ಒಳಗಡೆ ಅಕ್ಕಿ ಹಿಟ್ಟಿನ ಉಂಡೆನ ತುಂಬೋದು, ಅಂದ್ರೆ ಅಕ್ಕಿ ಹಿಟ್ಟಿನ ಮುದ್ದೆ ತರ ಮಾಡಿರ್ತೀವಿ. ಸೊ ಅದನ್ನ ನಾನು ತುಂಬಿಟ್ಟು ಕಣ್ಕದೊಳಗಡೆ ಸೇಮ್ ಒಬ್ಬಟ್ಟು ಹೇಗ್ ಮಾಡ್ತೀವೋ ಅದೇ ತರನೇ ಮಾಡೋದು. ನೋಡಿ, ಕೆಲವರು ಎಣ್ಣೆ ಇಷ್ಟಪಡಲ್ಲ, ಸೊ ಅದಕ್ಕೆ ನಾನು ಹಿಟ್ಟನ್ನ ಹೆಜ್ಬಿಟ್ಟು ಮಾಡ್ತಾ ಇದ್ದೀನಿ ಚಪಾತಿ ತರ. ಅದು ಕೂಡ ತುಂಬಾನೇ ಚೆನ್ನಾಗಾಗುತ್ತೆ. ಎಣ್ಣೆ ತುಂಬಾ ಬೇಡ ಅನ್ನೋರು ಈ ತರ ಕೂಡ ಮಾಡ್ಕೋಬಹುದು. ಅವ್ರಿಗೆ ಆಯಿಲೇ ಬೇಡ ಅಂತ ಹೇಳಿದ್ರು, ಸೊ ಅದಕ್ಕೆ ಆಯಿಲೇ ಯೂಸ್ ಮಾಡ್ದೇನೆ ಮಾಡ್ತಾ ಇರೋಂಥದ್ದು ನೋಡಿ. ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಅವರು ರೆಗ್ಯುಲರ್ ಕಸ್ಟಮರು, ಸೊ ಅದಕ್ಕೆ ನಾನು ಅವ್ರಿಗೆ ಮಾಡ್ತಾ ಇದ್ದೀನಿ. ಇದು ಕೂಡ ಸೇಮ್ ಟೇಸ್ಟ್ ಇರುತ್ತೆ, ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಸೇಮ್ ಒಬ್ಬಟ್ಟು ತರನೇ ಮಾಡೋದು, ಏನು ಡಿಫ್ರೆನ್ಸ್ ಏನೂ ಇಲ್ಲ. ನೋಡಿ, ರೆಡಿ ಆಗಿದೆ, ತುಂಬಿ ಲಟ್ಸಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿ ಬಂದೆ ಅಲ್ವಾ. ಇದನ್ನ ಇವಾಗ ಬೇಯಿಸ್ಕೊಂತೀನಿ. ನನ್ನ ಮಗಳು ಕೂಡ ಅವಾಗ ಬಂದು ನನಗೆ ಸ್ವಲ್ಪ ಟಾರ್ಚರ್ ಕೊಡ್ತಾ ಇರ್ತಾಳೆ ಲೈಟ್ ಆಗಿ. ಹಾಗೆ ಅದ್ರ ಮಧ್ಯದಲ್ಲಿ ನಾನು ಈ ತರ ಮಾಡ್ಕೊಂತಾನೆ ಇರ್ತೀನಿ, ಅವಳನ್ನ ಸಮಾಧಾನ ಮಾಡಿ ಕಳಿಸ್ತಾ ಇರ್ತೀನಿ. ನೋಡಿ, ಇವಾಗ ನಾನು ಈರುಳ್ಳಿ ಕಟ್ ಮಾಡ್ಕೊಂತಾ ಇದ್ದೀನಿ. ಕೂರ್ಮಗೆ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ನಾನು ಚಿಕ್ಕ ಪುಟ್ಟದೆಲ್ಲ ಇದ್ರೆ ನಾನು ಅಂದ್ರೆ ಇದಕ್ಕೇನು ನಾನು ಹೆಲ್ಪರ್ ತಗೊಳಲ್ಲ. ಸೊ ದೊಡ್ಡ ಆರ್ಡರ್ ಬಂದ್ರೆ ನಾನು ಅದಕ್ಕೆ ಹೆಲ್ಪರ್ ತಗೊಂತೀನಿ. ಅಂದ್ರೆ ತುಂಬಾ ದೊಡ್ಡದಾಗಿ ಏನಾದ್ರು ಆರ್ಡರ್ಸ್ ಎಲ್ಲ ಬಂದ್ರೆ ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂದಾಗ ಹೆಲ್ಪರ್ನ ತಗೊಂಡು ಮಾಡ್ತೀನಿ. ಸೊ ಈ ತರ ಸ್ಮಾಲ್ ಆರ್ಡರ್ಸ್ ಎಲ್ಲ ಇದ್ದಾಗ ನಾನೇ ಮಾಡ್ತೀನಿ. ಯೂಶಲಿ ಇದೇನು ದೊಡ್ಡದು ಅಂತ ಅನ್ಸಲ್ಲ, ಬಟ್ 10 ಮೆಂಬರ್ಸ್ ಅಥವಾ 20 ಮೆಂಬರ್ಸ್ಗೆಲ್ಲ ಬಂದಾಗ ಲಾಸ್ಟ್ ನಾನು ಮ್ಯಾಕ್ಸಿಮಮ್ ತಗೊಳ್ಳೋದು 15 to 20. ಸೊ ಅದಕ್ಕಿಂತ ಹೆಚ್ಚಿಗೆ ತಗೊಳಕ್ ಆಗಲ್ಲ, ಸೊ ನಾನು ತಗೊಳ್ಳೋದು ಇಲ್ಲ. ಮಸಾಲ ಮಾಡೋದಕ್ಕೆ ಕಾಯಿ ತುರಿನ ಹಾಕೊಂತಾ ಇದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ನಾನು ಕಾಯಿ ತುರಿನ ಹಾಕೊಂತಾ ಇದೀನಿ. ಈ ಬೌಲಲ್ಲಿ ಅರ್ಧ ಆಗೋಷ್ಟು ತಗೊಂಡಿದ್ದೀನಿ ನಾನು. ಇವಾಗ ನಾನು ಒಂದು 1/4 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂತಾ ಇದೀನಿ. ಇದಕ್ಕೆ ಇವಾಗ ಮಸಾಲಕ್ಕೆ ಗರಂ ಮಸಾಲ, ಅಂದ್ರೆ ಮನೇಲೆ ಮಾಡಿಟ್ಕೊಂಡಂತ ಗರಂ ಮಸಾಲ ಪುಡಿ 1 ಸ್ಪೂನು, ಹಾಗೆ ಸಾಂಬಾರ್ ಪುಡಿ ಕೂಡ 1 ಸ್ಪೂನ್ ಹಾಕೊಂಡಿದೀನಿ. ಹಾಗೆ ಲವಂಗ ಕೂಡ 2 ಹಾಕೊಂಡಿದೀನಿ. ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆನ ಹಾಕೊಂಡಿದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಗರಂ ಮಸಾಲಕ್ಕೆ ಬೇಕಲ್ವಾ, ಅದಕ್ಕೆ ಸ್ವಲ್ಪ ಕಲ್ಲುವನ್ನ ಹಾಕೊಂಡಿದೀನಿ. ಹಾಗೆ ಸೋಂಪು ಕೂಡ ಹಾಕೊಂತಾ ಇದೀನಿ ಒಂದು ಸ್ವಲ್ಪ, ಅದು ಕೂಡ ನಿಮ್ಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಕೊಡುತ್ತೆ ಅದಕ್ಕೇನೆ.
ಇದಕ್ಕೆ ನಾನು ಇವಾಗ ಕ್ಯಾಶ್ಯೂನ ಹಾಕೊತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಕ್ಯಾಶ್ಯೂನ ಹಾಕೊತಾ ಇದ್ದೀನಿ. ಕ್ಯಾಶ್ಯೂ ಇಲ್ಲ ಅನ್ನೋರು ಗಸಗಸೆ ಕೂಡ ಹಾಕೋಬಹುದು. ಇಲ್ಲ ಎಳ್ಳು ಕೂಡ 2 ಅವರ್ಸ್ನ ನೆನೆಸ್ಬಿಟ್ಟು ಒಂದು 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನ ಅದನ್ನ ಕೂಡ ಹಾಕೋಬಹುದು. ಹಾಗೆ ನೋಡಿ ನಾನು ಇವಾಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಕೂರ್ಮಾಗೆ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕೊಂಡಿದ್ದೀನಿ. ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ನಾನು ಯೂಶಲಿ ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಇಲ್ಲ ಫಾರ್ಚೂನ್ ಸನ್ಫ್ಲವರ್ ಆಯಿಲು. ಅದು ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಇವಾಗ ಸಾಸಿವೆನ ಹಾಕೊಂಡು ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾನು ಇವಾಗ 2 ಲವಂಗನ ಹಾಕೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಆಗೋಷ್ಟು ಚಕ್ಕೆನ ಹಾಕೊಂಡಿದ್ದೀನಿ. ಹಾಗೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂತ ಈರುಳ್ಳಿನ ಕೂಡ ಹಾಕೊತಾ ಇದ್ದೀನಿ ನೋಡಿ. ನಾನು ಮಸಾಲ ರುಬ್ಬೋದಕ್ಕೆ ಕೂಡ ಹಾಕೊಂಡಿದ್ದೀನಲ್ಲ ಅದಕ್ಕೆ ತುಂಬಾನೇ ಹಾಕಿಲ್ಲ. ನೋಡಿ ಇದನ್ನ ಟ್ರಾನ್ಸ್ಪರೆಂಟ್ ಆಗೋಷ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ. ಇದು ಫ್ರೈ ಆದ ನಂತರ ನಾನು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನ ಹಾಕೊತಾ ಇದ್ದೀನಿ ನೋಡಿ. ಹಾಗೆ ಬೀನ್ಸ್ನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇವಾಗ ಹಾಕೊತಾ ಇದ್ದೀನಿ ನೋಡಿ. ಇವೆರಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಹಾಗೆ ನವಿಲುಕೋಸು ಕೂಡ ಹಾಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಇವಾಗ ಕಟ್ ಮಾಡಿ ಇಟ್ಕೊಳ್ಳೋಂಥ ಆಲೂಗಡ್ಡೆನ ಹಾಕೊತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ. ಈ ತರಕಾರಿ ಎಲ್ಲ ಉಪ್ಪು ಹಿಡಿಬೇಕಲ್ವಾ, ಸೊ ಅದಕ್ಕೆ ಇವಾಗ ಉಪ್ಪನ್ನ ಹಾಕೊತಾ ಇದ್ದೀನಿ ನೋಡಿ. ಉಪ್ಪನ್ನ ಹಾಕೊಂಡಿದ್ದೀನಿ ಇವಾಗ ನಾನು ಹೂಕೋಸು ಮತ್ತು ಬಟಾಣಿನ ಚೆನ್ನಾಗಿ ತೊಳೆದು ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಅಂದರೆ ಒಂದು 2 ಟೈಮ್ಸ್ ನಾನು ತೊಳೆದ್ಬಿಟ್ಟು ಚೆನ್ನಾಗಿ ಮತ್ತೆ ಬಿಸಿನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ಸೊ ಅದನ್ನ ಇವಾಗ ತೆಗೆದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ಯಾಕಂದರೆ ತುಂಬ ಹುಳ ಇರುತ್ತಲ್ವ ಹೂಕೋಸಲ್ಲಿ, ಸೊ ಅದಕ್ಕೆ ತುಂಬ ಕ್ಲೀನಾಗಿ ತೊಳಿಬೇಕು. ಅದಕ್ಕೆ ಕ್ಲೀನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ತಿರೋವಂಥದ್ದು. ಹಾಗೆ ಟೊಮ್ಯಾಟೊ ಕೂಡ ಹಾಕೊತಾ ಇದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕೊತಾ ಇದ್ದೀನಿ ನೋಡಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ನಾನು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ. ಅಂದರೆ ಮನೇಲೆ ಮಾಡಿ ಇಟ್ಕೊಂಡಿರೋಂಥ ಅಚ್ಕಾರದ ಪುಡಿ ಒಂದು 2 ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ. ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಹಸಿ ವಾಸನೆ ಹೋಗುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಕಲರ್ ಚೆನ್ನಾಗಿರುತ್ತೆ ಅರಿಶಿನ ಪುಡಿ ಹಾಕೋದ್ರಿಂದ ಅದಕ್ಕೇನೆ. ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲ ಕೂಡ ಹಾಕೊತಾ ಇದ್ದೀನಿ ನೋಡಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವಷ್ಟು ನಾನು ಇವಾಗ ಫ್ರೈ ಮಾಡ್ಕೊತೀನಿ. ಆ್ಯಕ್ಚುಲಿ ನಮ್ಮ ಕಡೆ ತುಂಬಿದ ರೊಟ್ಟಿಗೆ ಎಣ್ಗಾಯಿ ಪಲ್ಯ ಮಾಡ್ತಾರೆ, ಬಟ್ ಇಲ್ಲೆಲ್ಲ ಮದುವೆ ಮನೆಯಲ್ಲಿ ಮತ್ತು ಈ ಫಂಕ್ಷನ್ಗಳಲ್ಲೆಲ್ಲ ಹೆಚ್ಚಾಗಿ ತುಂಬಿದ ರೊಟ್ಟಿಗೆ ಈ ಥರ ವೆಜ್ ಕೂರ್ಮನೇ ಅಲ್ವಾ ಮಾಡೋದು. ಸೊ ಅದಕ್ಕೆ ನಾನು ಈ ಥರ ವೆಜ್ ಕೂರ್ಮ ಮತ್ತು ತುಂಬಿದ ರೊಟ್ಟಿನ ಸ್ಲಾಟ್ನ ಹಾಕಿದೆ. ಸೊ ಅದಕ್ಕೆ ಕಸ್ಟಮರ್ ಇಷ್ಟಪಟ್ಬಿಟ್ಟು ಆರ್ಡರ್ ಮಾಡ್ಕೊಂಡಿದ್ದು ನೋಡಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ವೆಜ್ ಕೂರ್ಮ ಮತ್ತು ತುಂಬಿದ ರೊಟ್ಟಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಇದನ್ನ ಚಪಾತಿ ಕೂಡ ತಿನ್ಬೋದು ಮತ್ತು ದೋಸೆ ಕೂಡ ತಿನ್ಬೋದು. ಹಾಗೆ ನೋಡಿ ನಾನು ಆ ಜಾರ್ನ ತೊಳೆದ್ಬಿಟ್ಟು ನೀರನ್ನ ಹಾಕೊತಾ ಇದ್ದೀನಿ. ನಾನು ಇದನ್ನು ತುಂಬ ತಿಕ್ಕಾಗೂ ಅಲ್ಲ ತುಂಬ ತೆಳುಗೂ ಅಲ್ಲ, ಆ ಥರ ಮಾಡ್ತಾ ಇದ್ದೀನಿ. ಕೂರ್ಮ ಅಲ್ವಾ, ಸೊ ಅದಕ್ಕೆ ಈ ಚಪಾತಿಗೆ ಮತ್ತು ಈ ತುಂಬಿದ ರೊಟ್ಟಿಗೆಲ್ಲ ಹೊಂದಬೇಕಲ್ವ, ಸೊ ಅದಕ್ಕೆ ಅದೇ ಥರನೇ ಆಗಬೇಕು ನೋಡಿ. ಚೆನ್ನಾಗಿ ಇದು ಕುದಿ ಬಂದಿದೆ. ಇವಾಗ ನಾನು ಲಿಂಟ್ನ ಮುಚ್ಚಿಬಿಟ್ಟು 1 ವಿಷಲ್ ಆಗೋಷ್ಟು ಹೊಡ್ಸ್ಕೊತೀನಿ. 1 ವಿಷಲ್ ಆಗಿದೆ ಇವಾಗ ನೋಡಿ. ಇವಾಗ 5 ನಿಮಿಷ ಆದ ನಂತರ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಗ್ರೇವಿ ಹೇಗಿರುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಕೂರ್ಮ ನೋಡಿ. ವೆಜ್ ಕೂರ್ಮ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ ಕೂರ್ಮ, ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ನಿಮಗೆ ಚಪಾತಿಗಾಗಲಿ ಅಥವಾ ಅಕ್ಕಿ ರೊಟ್ಟಿಗಾಗಲಿ ಇಲ್ಲ ತುಂಬಿದ ರೊಟ್ಟಿಗಾಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಸೆಟ್ ದೋಸೆ ಎಲ್ಲ ಮಾಡಿದಾಗ ನಾನು ಇದನ್ನ ಕೂಡ ಮಾಡ್ತಾ ಇರ್ತೀನಿ ಅವಾಗವಾಗ ಕೂರ್ಮನ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ರೆಡಿ ಆಗಿದೆ ಅಲ್ವಾ ಕೂರ್ಮ. ಇದಕ್ಕೆ ಇವಾಗ ನನ್ನ ಆರ್ಡರ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಪ್ಯಾಕ್ ಮಾಡಲಿಕ್ಕೆ ನಾನು ಬಿಳಿ ಹೋಳಿಗೆಗೆ ಈ ಖಾರ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ರೆಸಿಪಿ ತುಂಬ ಜನ ಕೇಳಿದ್ದೀರಾ, ತುಂಬ ಇಷ್ಟಪಟ್ಟಿದ್ದಾರೆ ನನ್ನ ಕಸ್ಟಮರ್ ಕೂಡ. ಅದನ್ನು ಕೂಡ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಟ್ರೈ ಮಾಡ್ತೀನಿ ಹಾಕಲಿಕ್ಕೆ. ಹಾಗೆ ನೋಡಿ ಬಿಳಿ ಹೋಳಿಗೆ ಕೂಡ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಹತ್ತಿರ ಇರೋದ್ರಿಂದ ಅವರೇ ಬಂದು ತೊಗೊಂಡು ಹೋಗ್ತಾರೆ. ನೋಡಿ ತುಂಬ ಜನ ತವಾ ಕೇಳಿದಿರಾ, ಅಂದರೆ ಹೋಳಿಗೆ ಮಾಡ್ತಿರೋಂಥ ತವಾ ಮತ್ತು ದೋಸೆ ಮಾಡ್ತಿರೋ ತವಾ, ಆಮೇಲೆ ಹೋಳಿಗೆ ಶೀಟ್ ಕೂಡ ಕೇಳಿದಿರಾ. ಅದನ್ನೆಲ್ಲ ನಾನು ನಮ್ಮ ಊರಿಗೆ ಹೋದಾಗ ತೊಗೊಂಡಿದ್ದು, ಸಾಗರಕ್ಕೆ ಹೋದಾಗ. ಅದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ಲಿಂಕ್ನ ಕೇಳಿದ್ರಿ, ಸೊ ಅದಕ್ಕೆ ಹೇಳ್ತಾ ಇರೋದು. ಹಾಗೆ ರೊಟ್ಟಿ ಮಿಷಿನ್ದು ಕೂಡ ಕೇಳಿದ್ರಿ. ಆ ರೊಟ್ಟಿ ಮಿಷಿನು ಅಷ್ಟೇ ನಮ್ಮ ಮಲೆನಾಡು ಕಡೆ ಹೆಚ್ಚಾಗಿ ಸಿಗುತ್ತೆ. ಅಂದರೆ ನಿಮಗೆ ಸಾಗರ, ಶಿವಮೊಗ್ಗ ಅಥವಾ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಸಿಗುತ್ತೆ, ಹಾಸನ್ನು ಎಲ್ಲ ನೀವು ತೊಗೋಬೋದು. ಬಟ್ ನಾವು ಶಾಪಲ್ಲೇ ಹೋಗಿ ತೊಗೊಂಡಿರೋದು. ನೋಡಿ ರೆಡಿ ಆಗಿದೆ ಎಲ್ಲ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.